ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರೇಖಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿಗಾಗಿ ನಗರದಲ್ಲಿ ಬೈಕ್ ರ್ಯಾಲಿ ವಿಶೇಷ ಕಾರ್ಯಕ್ರಮ. ಸಿಇಒ ಮಹಾಂತೇಶ್ ಬೀಳ್ಗೆ ಅವರಿಂದ ಚಾಲನೆ. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲೆಯ ಮಾದಿಗ ಸಮುದಾಯದ ಜನಜಾಗೃತಿಗಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕರಪತ್ರ ವಿತರಣೆ ಅಭಿಯಾನಕ್ಕೆ ಚಾಲನೆ. ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ನಗರದ ಬಡಾವಣೆಗೆ ತೆರಳಿ ಬಿಜೆಪಿ ಮುಖಂಡರಿಂದ ಮತಪ್ರಚಾರ. ಅನಧಿಕೃತವಾಗಿ ಹೊರ ರಾಜ್ಯದ ವ್ಯಕ್ತಿ ಕುಮಾರರಾಜ ಅವರಿಂದ ಬೀದರ್ ಸುತ್ತಲಿನ ಗ್ರಾಮಗಳಲ್ಲಿ ಕ್ಲಬ್ ಸ್ಥಾಪನೆ, ಸೂಕ್ತ ಕ್ರಮ ಜರುಗಿಸುವುದಾಗಿ ಶ್ರೀಮಂತ್ ಸಪಾಟಿ ಅವರಿಂದ ಆಗ್ರಹ. ಬೇಸಿಗೆ ಬೇಗೆ ತಣಿಸಲು ಉಸ್ಮಾನ್ಗಂಜ್ನ ಹಸನ್ ಪಾಷಾ ಅವರ ಬಾಂಬೆ ಫೇಮಸ್ ಲಸ್ಸಿ ಅಂಗಡಿಗೆ ಭಾರೀ ಬೇಡಿಕೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ದೇವರ ದಾಸಿಮಯ್ಯ ಅವರ ಜಯಂತಿ ಆಚರಣೆ. ವಾರ್ತೆಯ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸ್ವೀಪ್ ಸಮಿತಿಯ ವತಿಯಿಂದ ಬೀದರ್ ನಗರದಲ್ಲಿ ಮತದಾನ ಜಾಗೃತಿಗಾಗಿ ಬೈಕ್ ರ್ಯಾಲಿಯ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿ, ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದು ಈ ರ್ಯಾಲಿಯ ವಿಶೇಷವಾಗಿತ್ತು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಹಾಂತೇಶ್ ಬೀಳ್ಗೆಯವರು ನೌಬಾದ್ ಹತ್ತಿರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆವರಣದಲ್ಲಿ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಸ್ವೀಪ್ ಸಮಿತಿಯ ಅಧ್ಯಕ್ಷರೂ ಆಗಿರುವ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ್ ಬೀಳ್ಗೆ ಅವರು ಸ್ವತಃ ಬೈಕ್ ಹತ್ತಿ ಕಾರ್ಯಕ್ರಮದ ಸ್ಥಳದಿಂದ ಬಿವಿಪಿ ಕಾಲೇಜಿನವರೆಗೂ ಬೈಕ್ ಓಡಿಸುವ ಮೂಲಕವಾಗಿ ಗಮನವನ್ನು ಸೆಳೆದರಷ್ಟೇ ಅಲ್ಲದೆ ಮತದಾನ ಜಾಗೃತಿಗೆ ಕೈ ಜೋಡಿಸಿದರು. ಮತದಾನ ನಮ್ಮ ಸಂವಿಧಾನ ಬದ್ಧ ಹಕ್ಕು, ಎಲ್ಲರೂ ತಪ್ಪದೇ ಮತದಾನವನ್ನು ಮಾಡಿ ಎನ್ನುವ ಬ್ಯಾನರ್ಗಳನ್ನು ಅಳವಡಿಸಿದ ವಾಹನ ರ್ಯಾಲಿಯ ಮುಂದೆ ಸಾಗಿ ಎಲ್ಲರ ಗಮನವನ್ನು ಸೆಳೆದರು. ದ್ವಿಚಕ್ರ ವಾಹನ ಸವಾರರು ಕೈಯಲ್ಲಿ ಪ್ರೌಡ್ ಟು ಬಿ ಅ ವೋಟರ್, ರೆಡಿ ಟು ವೋಟ್, ವಿಶೇಷಚೇತನರಿಗೆ ಮತ್ತು ಅಶಕ್ತರಿಗೆ ಅಗತ್ಯ ನೆರವು, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್ ಎನ್ನುವ ನಾನಾ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸುವ ಮೂಲಕವಾಗಿ ಮತದಾನದ ಜಾಗೃತಿಯನ್ನು ಮೂಡಿಸಿದರು. ರ್ಯಾಲಿಯು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಹೊರಟು ಶಿವನಗರ ಕೇಂದ್ರ ಬಸ್ ನಿಲ್ದಾಣ, ಮಡಿವಾಳ ವೃತ್ತ, ಜಿಲ್ಲಾಧಿಕಾರಿ ಕಚೇರಿ, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಬೊಮ್ಮಗುಂಡೇಶ್ವರ ವೃತ್ತದ ಮಾರ್ಗವಾಗಿ ಬಿವಿಪಿ ಭೂಮರೆಡ್ಡಿ ಕಾಲೇಜ್ ಆವರಣಕ್ಕೆ ಬಂದು ಕೊನೆಗೊಂಡಿತು. ರ್ಯಾಲಿಯುದ್ದಕ್ಕೂ ನನ್ನ ಮತ ನನ್ನ ಹಕ್ಕು, ಮಾಡುವೆವು ಮತದಾನ ಮಾಡುವೆವು ಎನ್ನುವ ಘೋಷಣೆಗಳು ಮೊಳಗಿದವು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಂ.ಎ. ಜಬ್ಬಾರ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ್ ಬಾವ್ಗೆ, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಅವಿನಾಶ್, ಚುನಾವಣಾ ಮಾಸ್ಟರ್ ಟ್ರೈನರ್ ಡಾಕ್ಟರ್ ಗೌತಮ್ ಅರಳಿ, ರಮೇಶ್ ಮಠಪತಿ, ಸ್ವೀಪ್ ಸಮಿತಿಯ ಶಿವಶಂಕರ್ ಟೋಕರೆ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮಾದಿಗ ಸಮುದಾಯವು ರಾಜ್ಯ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಧಿಕ್ಕರಿಸುವ ಮೂಲಕ ಮಾದಿಗರ ಶಕ್ತಿ ಪ್ರದರ್ಶನ ಹಾಗೂ ನ್ಯಾಯಮೂರ್ತಿ ಎ.ಜೆ. ಸದಾಶಿವ್ ಆಯೋಗದ ವರದಿಯನ್ನು ಶಿಫಾರಸು ಮಾಡದೆ ದಿಟ್ಟತನ ತೋರಿಸಿರುವ ಮೈತ್ರಿ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ರಾಜ್ಯ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯಿಂದ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕರಪತ್ರ ಅನಾವರಣಗೊಳಿಸುವ ಮೂಲಕ ಮನೆ ಮನೆಗೆ ತೆರಳಿ ಕರಪತ್ರ ಹಂಚುವ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ರಾಜ್ಯ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆಯ ಮಾದಿಗ ಸಮುದಾಯದ ಜನಜಾಗೃತಿಗಾಗಿ ಜಿಲ್ಲೆಯಾದ್ಯಂತ ಮಾದಿಗರ ಮನೆ ಮನೆಗೆ ಕರಪತ್ರ ವಿತರಣೆ ಅಭಿಯಾನಕ್ಕೆ ಕರಪತ್ರಗಳನ್ನು ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅನಾವರಣಗೊಳಿಸುವ ಮೂಲಕವಾಗಿ ಚಾಲನೆಯನ್ನು ನೀಡಲಾಯಿತು. ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡದೆ ಮನುವಾದಿಗಳ ದಿಟ್ಟತನವನ್ನು ತೋರಿಸುತ್ತಿರುವ ರಾಜ್ಯ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೀದರ್ ಜಿಲ್ಲೆಯ ಮಾದಿಗ ಬಂಧು ಮಿತ್ರರೇ ಮತ ನೀಡದೆ ವಿರೋಧಿಸಿ ಎಂದು ಎಚ್ಚರಿಕೆ, ಸಲಹೆ, ಸೂಚನೆಗಳನ್ನು ನೀಡಲಾಯಿತು. ಈ ಕುರಿತಾಗಿ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿದರು. ಮೈತ್ರಿ ಪಕ್ಷವು ಮೋಸ ಮಾಡುವ ಪಕ್ಷವಾಗಿದೆ. ಹಾಗಾಗಿ ಮಾದಿಗ ಸಮಾಜ ಬಾಂಧವರು ಅವರಿಗೆ ಮತ ನೀಡಬಾರದೆಂದು ಧಿಕ್ಕರಿಸುವ ಮೂಲಕವಾಗಿ ಜಾಗೃತಿ ಮೂಡಿಸಲು ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ನೀಡುವ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಲ್ಸನ್ ಕೊಡ್ತಿನೂರ್, ಮತ್ತಾಯ್ ಸುಲ್ತಾನ್ಪುರೆ, ನವೀನ್ ಅಲ್ಲಾಪುರ್, ಸುರೇಶ್ ಎಂದೊಡ್ಡಿ, ಮೂಲಭಾರತಿ, ತುಕಾರಾಮ್ ಚಳಿಕಾರ್, ಸುನೀಲ್ ನಾಟೆಕಾರ್, ದೇವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೀಸಲಾತಿಯನ್ನು ಕೊಡಲಾರದಂತ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾರದ ಸರ್ಕಾರಕ್ಕೆ
ರಾಜ್ಯ ಮೈತ್ರಿ ಸರ್ಕಾರಕ್ಕೆ ರಾಜ್ಯ ಮೈತ್ರಿ ಸರ್ಕಾರಕ್ಕೆ ರಾಜ್ಯ ಮೈತ್ರಿ ಸರ್ಕಾರಕ್ಕೆ ರಾಜ್ಯದ ಮಾದಿಗ ಸಮಾಜದ ಎಲ್ಲ ಹಿರಿಯರು ಇವತ್ತು ಸುಮಾರು ಹಕ್ಕುಗಳನ್ನು ಕೇಳಲಿಕ್ಕೆ ಇವತ್ತು ನ್ಯಾಯಮೂರ್ತಿ ಎ ಸದಾಶಿವ ಆಯೋಗ ವರದಿ ಜಾರಿ ಮಾಡುವಂತ ನಮ್ಮ ಎಡಬಲ ಮಾದಿಗ ಸರ್ಕಾರಕ್ಕೆ ಮಾದಿಗ ಕಡೆಗಣಿಸಿದ ಪಕ್ಷಗಳಿಗೆ ಮಾದಿಗ ಕಡೆಗಣಿಸಿದ ಪಕ್ಷಗಳಿಗೆ ಮಾದಿಗ ಬರೋದು ಅಂತ ರಾಜ್ಯ ತುಂಬ ನಮ್ಮ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಎಲ್ಲ ಹೊರಟಿದ್ದಾರೆ. ಈಗಾಗಲೇ ಸುಮಾರು ದಿನದಿಂದ ಮಾಡ್ತಾ ಇದ್ದಾರೆ. ನಾವು ಬೀದರ್ ಜಿಲ್ಲೆಯಲ್ಲಿಂದು ಸ್ವಲ್ಪ ತಡ ಆಗ್ಯದನೋ ಅಂತ ನಮಗೆ ಅನಿಸ್ತಾ ಇದೆ. ಆದರೂ ನಾವು ಈ ಒಂದು ಒಗ್ಗಟ್ಟಾಗಿ ಇವತ್ತೇನು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಕರಪತ್ರ ಮೂಲಕ ನಾವು ನಮ್ಮ ಮಾದಿಗ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಈ ಒಂದು ಮೈತ್ರಿ ಪಕ್ಷಕ್ಕೆ ದಯವಿಟ್ಟು ಈ ಮೋಸ ಮಾಡ್ತಕ್ಕಂಥ ಪಕ್ಷ ಅದ ಇದು, ಈ ಮೈತ್ರಿ ಪಕ್ಷ ಇದಕ್ಕೆ ವೋಟ್ ಹಾಕಬಾರ್ದು ಅಂತಕ್ಕಂಥ ಈ ಒಂದು ಸಂದೇಶ ನಮ್ಮ ಮಾದಿಗ ಜನರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸುಮಾರು ನಾವು 2.5 ಲಕ್ಷ ಜನಸಂಖ್ಯೆ ಇದ್ದೀವಿ ಇವತ್ತು ಬೀದರ್ನಲ್ಲಿ. ಆದರೆ ಈ ಒಂದು ಸಮುದಾಯಕ್ಕೆ ಬಹುಸಂಖ್ಯಾತ ನಮಗೆ ಬರೀ ವೋಟ್ ಬ್ಯಾಂಕಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಅದಕ್ಕೆ ಧಿಕ್ಕರಿಸ್ತಾ ಇದ್ದೀವಿ ಆ ಪಕ್ಷಗಳಿಗೆ. ನಮಗೆ ಬರೀ ವೋಟ್ ಬ್ಯಾಂಕನ್ನು ಮಾಡ್ಕೊತೀವಿ ಏನು ರಾಜಕೀಯ ಮಾಡ್ತಾ ಇದ್ದೀರಿ. ಈ ನಿಮ್ಮ ರಾಜಕೀಯಕ್ಕೆ ನಾವು ಇವತ್ತು ಕಡಿವಾಣ ಹಾಕಲಿಕ್ಕೆ ನಮ್ಮ ಮಾದಿಗ ಸಮುದಾಯ ಎದ್ದದ. ನಾವು ಪ್ರತಿಯೊಂದು ಹಳ್ಳಿಗೆ ನಮ್ಮ ಮಾದಿಗರ ಮನೆಗೆ ಹೋಗಿ ನಮ್ಮ ಎಡಬಲ ಪಂಥಿ ಎರಡೂ ಸಮುದಾಯಕ್ಕೆ ಹೋಗ್ತೀವಿ. ನಾವು ಹೋಗಿ ಜಾಗೃತಿ ಮಾಡ್ತೀವಿ. ಈ ಒಂದು ಮೋಸ ಮಾಡ್ತಕ್ಕಂಥ ಪಕ್ಷಗಳಿಗೆ ನೀವು ಮತ ಕೊಡ್ಬರ್ರಿ. ಯಾಕಂದ್ರೆ ಇವತ್ತು ಮತಗಳು ಕೊಟ್ಟಿರಿ ಅಂದ್ರೆ ಮತ ಮುಂದೆ ನಾವು 20-30 ವರ್ಷ ಮತ ಇದೇ ರೀತಿ ಹೋರಾಟ ಮಾಡಬೇಕಾಯ್ತದ. ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇವತ್ತು ನಾವು ಮಾದಿಗರ ಮನೆಗೆ ಹೋಗಿ ನಾವು ಕರಪತ್ರ ಮೂಲಕ ಅವ್ರಿಗೆ ಜಾಗೃತಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರೆಲ್ಲ. ನಮ್ಮ ಬೀದರ್ಲಿಂದ ಸುಮಾರು ರಾಜು ಕಡ್ಯಾಳವರಾಗಲಿ, ಚಂದ್ರಕಾಂತ್ ಹಿಪ್ಪಳ್ಗವರಾಗಲಿ, ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ದುನಿಯಾದ ಒಳ್ಳೆ ರೀತಿಯಿಂದ ಹೋರಾಟ ಮಾಡಿದ್ದಾರೆ. ಬಟ್ ಅದಕ್ಕೆ ಸ್ಪಂದನೆ ಯಾವುದೂ ಸರ್ಕಾರ ಇಲ್ಲ. ಇದು ನ್ಯಾಯಮೂರ್ತಿ ಎ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು, ಸಂವಿಧಾನಕ್ಕೆ ನಮ್ಗೆ ಹಕ್ಕುಗಳನ್ನು ಕೊಡಬೇಕಂತ ಎಲ್ಲರೂ ಹೋರಾಟ ಮಾಡ್ತಿದ್ರು. ಕೊಡ್ಬೇಕು ಸರ್, ಮಾದಿಗ ಒಳ ಮೀಸಲಾತಿ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಅಭಿಯಾನ ಅಂದರೆ ಪ್ರತಿಯೊಂದು ಮನೆಗೆ ನಾವು ಹೋಗಿ ಮಾದಿಗರ ಮನೆಗೆ ಮತ್ತು ನಮ್ಮ ಬಲಪಂಥಿ ಮನೆಗೆ ಹೋಗಿ ನಾವು ಈ ಅಭಿಯಾನ ಕರಪತ್ರ ಕೊಟ್ಟು ಈ ಮೈತ್ರಿ ಅಭ್ಯರ್ಥಿಗೆ ಮತ ಕೊಡಬೇಡ್ರಿ ಅಂತ ನಾವು ಜಾಗೃತಿ ಮಾಡ್ತೇವೆ. ಈಗ ಮೈತ್ರಿ ಅಭ್ಯರ್ಥಿ ಅಂತ ಇದ್ದಾರೆ ಸನ್ಮಾನ್ಯ ಶ್ರೀಯುತ ಈಶ್ವರ್ ಖಂಡ್ರೆಜಿ ಇದ್ದಾರೆ. ಅವ್ರಿಗೆ ಮತ ಕೊಡಬೇಡ್ರಿ. ಯಾಕಂದ್ರೆ ನಮ್ಗೆ ಅವ್ರಿಗೆ ಬೇರೆ ದ್ವೇಷ ಇಲ್ಲ. ಆದರೆ ಈ ಮೈತ್ರಿ ಪಕ್ಷದೇನು ದುರಾಡಳಿತದ ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಅಷ್ಟೇ ಸರ್. ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೇನವ್ರು, ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಭಗವಂತ್ ಖೂಬಾ ಅವರ ಪರ ಬಿಜೆಪಿ ಮುಖಂಡರು ನಗರದ ಶಿವನಗರ್, ಪ್ರತಾಪ್ ನಗರ್ ಮತ್ತು ನೌಬಾದ್ ಬಡಾವಣೆಗಳಲ್ಲಿ ಮನೆಗೆ ತೆರಳಿ 5 ವರ್ಷದ ಬಿಜೆಪಿ ಅಭಿವೃದ್ಧಿ ಯೋಜನೆಗಳ ಕುರಿತ ಕರಪತ್ರವನ್ನು ವಿತರಿಸಿ ಮತಯಾಚನೆ ಮಾಡಿದರು. ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಭಗವಂತ್ ಖೂಬಾ ಅವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಲು ಮತ ನೀಡಬೇಕಾಗಿ ಮನವಿಯನ್ನ ಮಾಡಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಬಿಜೆಪಿ ಹಲವು ಮುಖಂಡರು ನಗರದ ವಿವಿಧ ಬಡಾವಣೆಗೆ ತೆರಳಿ ಭರ್ಜರಿ ಮತ ಪ್ರಚಾರವನ್ನು ಮಾಡಿದರು. ಮನೆಗೆ ತೆರಳಿ ಭಗವಂತ್ ಖೂಬಾ ಅವರ ಪರವಾಗಿ ಅಭಿವೃದ್ಧಿ ಯೋಜನೆಗಳ ಕರಪತ್ರವನ್ನು ವಿತರಿಸಿ ಮತ್ತೊಮ್ಮೆ ಸಂಸದರಾಗಿ ಸೇವೆಯನ್ನು ಸಲ್ಲಿಸಲು ಭಗವಂತ್ ಖೂಬಾ ಅವರಿಗೆ ಅವಕಾಶವನ್ನು ಕಲ್ಪಿಸುವುದಾಗಿ ಮತಯಾಚನೆಯನ್ನು ಮಾಡಿದರು. ಈ ಕುರಿತಾಗಿ ಸುದ್ದಿ ಸಮಯದೊಂದಿಗೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ ಪಾಟೀಲ್ ಹಾಗೂ ಬೀದರ್ ವಿಧಾನಸಭಾ ಮತಕ್ಷೇತ್ರದ ಸಂಚಾಲಕರಾಗಿರುವ ಬಾಬುವಾಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಸಿಂಗ್ ಠಾಕೂರ್, ರೇವಣ್ ಸಿದ್ದಪ್ಪ ಜಲಾದೆ, ಸಂಜು ಸ್ವಾಮಿ ಸೇರಿದಂತೆ ಬಿಜೆಪಿ ಹಲವು ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು, ಬೆಂಬಲಿಗರು ಉಪಸ್ಥಿತರಿದ್ದರು. ಈ ಮುಂಬರುವಂಥ 2019 ಲೋಕಸಭೆ ಚುನಾವಣೆ ಏನು 23 ಏಪ್ರಿಲ್ಗೆ ಮತದಾನ ನಡಲಿಕ್ಕೆ ಹೋಗ್ತಾ ಇದೆ. ಇವತ್ತು ಇಡೀ ಬೀದರ್ ಲೋಕಸಭೆ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ಒಂದು ಉತ್ಸಾಹದ ವಾತಾವರಣ ನಾವು ಕಾಣ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಾವು ಬೀದರ್ ನಗರದ ಎಲ್ಲ ಬಡಾವಣೆಗಳಲ್ಲಿ ಇವತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಮತ್ತು ಪ್ರಭಾರಿಗಳು, ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ಬಡಾವಣೆಗೆ ಮನೆ ಕೂಡ ಭೇಟಿಯಾಗಿ ಎಲ್ಲ ಮತದಾರರನ್ನು ಮನವೊಲಿಸುವಂಥ ಕೆಲಸ ಆಗ್ತಾಯಿದೆ. ಈಗಾಗಲೇ ಜನರು, ಮತದಾರರು ತಮ್ಮ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಈ ದೇಶದ ಯಾರಾದರೂ ಸಮರ್ಥವಾಗಿ ಚುಕ್ಕಾಣಿಯನ್ನು ಹಿಡಿಯುವಂಥ ಸಾಮರ್ಥ್ಯ ಇದ್ದರೆ ಅದು ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನು ಇವತ್ತು ನಾವು ಎಲ್ಲ ಕಡೆ ಭಾಳ ಉತ್ಸಾಹದ ವಾತಾವರಣ ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೀವಿ. ಇವತ್ತು ಅದೇ ಥರ ಇವತ್ತು ಬೀದರ್ ನಗರದ ಎಲ್ಲ ಕಾರ್ಯಕರ್ತರಲ್ಲಿ ಭಾಳ ಹುಮ್ಮಸ್ಸಿನ ವಾತಾವರಣ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಬರುವಂಥ ಒಂದು ಚುನಾವಣೆಯಲ್ಲಿ ನಾವು ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ, ಈ ನಗರದ ಎಲ್ಲ ನಮ್ಮ ತಾಯಂದಿರು, ವಿಶೇಷವಾಗಿ ಯುವಕರು, ಹೊಸ ಮತದಾರರು
ತಾವು ತಪ್ಪದೇ ಮತದಾನ ಮಾಡಿರಿ. ಇದು ನಿಮ್ಗೆ ಸಂವಿಧಾನಾತ್ಮಕ ಅಡಿಯಲ್ಲಿ ಸಿಕ್ಕಂಥ ಒಂದು ಹಕ್ಕು. ಇದನ್ನು ನಾವು 23 ತಾರೀಕಿಗೆ ಆದಷ್ಟು ಬೇಗ ಹೋಗಿ ತಮ್ಮ ಮತವನ್ನು ಚಲಾವಣೆ ಮಾಡಬೇಕು. ನಗರಾದ್ಯಂತ ಬೀದರ್ ಜಿಲ್ಲೆಯಾದ್ಯಂತ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕಾವು ಇರ್ತಾ ಇದೆ. ಕಾರ್ಯಕರ್ತರ ಹರ್ಷೋಲ್ಲಾಸದಿಂದ ಮನೆ ಮನೆ ತೆರಳಿ ಇವತ್ತು ನರೇಂದ್ರ ಮೋದಿಯವರ ಸಾಧನೆ ಮತ್ತು ಭಗವಂತ ಖೋಬಾರ ಸಾಧನೆ ಕರಪತ್ರಗಳನ್ನು ಕೊಟ್ಟು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಪ್ರಚಾರ ಇವತ್ತು ನಮ್ಮ ನಗರದಲ್ಲಿ ನಡೀತಾ ಇದೆ, ಗ್ರಾಮೀಣ ಭಾಗದಲ್ಲಿ ನಡೀತಾ ಇದೆ. ಜಿಲ್ಲಾದ್ಯಂತ ಬಿಜೆಪಿಯ ಕಾರ್ಯಕರ್ತರ ಉತ್ಸಾಹ ಇದೆ. ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಗಳಾಗಬೇಕು, ಭಗವಂತ ಖೋಬಾರಿಗೆ ಸಂಸದನಾಗಿ ಮಾಡಿ ಬೀದರ್ನಿಗೆ ಕಳಿಸ್ತಕ್ಕಂಥ ಒಂದು ಹುರುಪಿನಲ್ಲಿ ನಮ್ಮ ಪ್ರಚಾರ ನಡೀತಾ ಇದೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ್ರೆ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದ್ರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ವಿವಿಧ ಸಂಘಟನೆಗಳಿಂದ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಈ ಕುರಿತಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀಮಂತ್ ಸಪಾಟಿಯವರು ಮಾತನಾಡಿದರು. ಜಿಲ್ಲೆಯ ನೌಬಾದ್ನಲ್ಲಿ ಯಾವುದೇ ಸರ್ಕಾರ, ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅನುಮತಿ ಇಲ್ಲದೆ ಎನ್ಲೈಟನ್ ಕ್ಲಬ್ ಅನ್ನು ಅನಧಿಕೃತವಾಗಿ ಪ್ರಾರಂಭಿಸಲಾಗಿತ್ತು. ನಂತರ ಸಂಘಟನೆಯ ಮುಖಂಡರೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ತೆರವುಗೊಳಿಸಲಾಗಿತ್ತು. ಮತ್ತೊಮ್ಮೆ ಅಷ್ಟೂರ್ ಗ್ರಾಮದ ಮಲ್ಕಾಪುರ್ ಬಳಿ ಕ್ಲಬ್ ಅನ್ನು ಸ್ಥಾಪಿಸಲಾಗಿದ್ದು, ಅದನ್ನು ಕೂಡ ತೆರವುಗೊಳಿಸಲಾಯಿತು. ಅನುಮತಿ ಇಲ್ಲದಿದ್ದರೂ ಈ ರೀತಿ ಅನಧಿಕೃತವಾಗಿ ಕ್ಲಬ್ ಅನ್ನು ಸ್ಥಾಪಿಸುತ್ತಿರುವುದು ಖಂಡನೀಯವಾಗಿದೆ. ಈ ಕುರಿತಾಗಿ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀಮಂತ ಸಪಾಟಿಯವರು ಮಾತನಾಡಿದರು. ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಕ್ಲಬ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಪ್ರತಿ ಬಾರಿ ಅದನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ತೆರವುಗೊಳಿಸಲಾಗುತ್ತಿದೆ. ಮತ್ತೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯಾವುದೇ ಅನುಮತಿ ಇಲ್ಲದೆ ಅದೇ ಕ್ಲಬ್ ಅನ್ನು ಪ್ರಾರಂಭಿಸುತ್ತಿದ್ದಾರೆ. ಮೂಲತಃ ಹೈದರಾಬಾದ್ನವರಾಗಿರುವ ಕುಮಾರ್ ರಾಜ್ ಅವರು ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಜಿಲ್ಲೆಯಲ್ಲಿ ಕ್ಲಬ್ ಅನ್ನು ಪ್ರಾರಂಭಿಸುತ್ತಿದ್ದಾರೆ. ಇದಕ್ಕೆ ಸ್ಥಳೀಯರ ಕುಮ್ಮಕ್ಕಿದೆ. ಈ ಕುರಿತಾಗಿ ತನಿಖೆಯಾಗಬೇಕು ಎಂದರು. ಕ್ಲಬ್ನಿಂದ ಯಾವುದೇ ಶ್ರೇಯೋಭಿವೃದ್ಧಿಯಾಗುತ್ತಿಲ್ಲ. ಇದರಿಂದ ಕುಡಿತ ಜೂಜಿಗೊಳಗಾಗಿ ಮನೆ ಮಠ ಮಾರಿಕೊಂಡು ಬೀದಿಗೆ ಬರುತ್ತಿದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ, ನಮ್ಮ ಭೂಮಿಯಲ್ಲಿ ಪ್ರಾರಂಭ ಮಾಡಿ, ಇಲ್ಲದಂಥ ಸ್ಥಳೀಯರಿಗೆ ಏನದಂದ್ರೆ ಅವಕಾಶ ಮೆಂಬರ್ಶಿಪ್, ಅವರೊಂದು ಮೆಂಬರ್ಶಿಪ್ ಮಾಡ್ಕೋತಿದ್ದಾರೆ. 5,000 10,000 ಕೊಟ್ಟು ಒಂದು ಮೆಂಬರ್ಶಿಪ್ ಮಾಡ್ಕೋತಿದ್ದಾರೆ. ಆದರೆ ಸ್ಥಳೀಯರಿಗೆ ಯಾವುದೇ ಕಾರಣ ಮೆಂಬರ್ಶಿಪ್ ಕೊಡಲ್ಲ ಅಂಥೇಳಿ ಅಲ್ಲಿ ಒಳಗೆ ಅಲೋನೆ ಬರ್ಕೊಡ್ತಾ ಇಲ್ಲ ಸ್ಥಳೀಯರಿಗೆ. ಒಂದು ಸರ್ ಬಂಗೂರ್ ಹತ್ರ ಸರ್ ಎಷ್ಟು ರೆಡಿ ಇದೆ ಸರ್? ಟುಡೇ ಆಸ್ ಆನ್ ಡೇಟಿಗೆ ಬಿ ಸ್ಟಾರ್ಟ್ ಇದೆ. ಸಾಯಂಕಾಲ ಸರ್ ಅಲ್ಲಿ ಏನದಂದ್ರೆ ಇಸ್ಪಟ್ ಆಡ್ತಾರೆ. ಇಸ್ಪಟ್ ಆಡೋದು ಒನ್ಲಿ, ಅದಕ್ಕೆ ಬಿಟ್ಟು ಬೇರೆದೇನಿಲ್ಲ ಸರ್. ಇಸ್ಪಟ್ ಆಡೋದು ಅವರಿಗೆ ಅಲ್ಲಿ ಎಲ್ಲ ಫೆಸಿಲಿಟಿ, ಊಟ ತಿಂಡಿ ಡ್ರಿಂಕ್ಸ್ ಎಲ್ಲ ಫೆಸಿಲಿಟಿ ಇರುತ್ತೆ ಅಲ್ಲಿ. ಒಂದು ಟೇಬಲಿ ಅವ್ರ ಡೈಲಿ ಇನ್ಕಮ್ ಮಿನಿಮಮ್ 15 ಲಕ್ಷದಿಂದ 25 ಲಕ್ಷವರೆಗೂ ಪ್ರತಿ ಡೇ 4 ಗಂಟೆಯಿಂದ ಮಾರ್ನಿಂಗ್ 4 ಗಂಟೆವರೆಗೂ 25 ಲಕ್ಷ ತನಕ KT ಬರುತ್ತೆ ಅವರಿಗೆ. ಇಲ್ಲ ಸರ್, ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಪರ್ಮಿಷನ್ ಇಲ್ಲ. ಆದರೆ ನಾವು ಮೊದಲು ಮನವಿ ಕೊಟ್ಟಿದಾಗ ಅವ್ರೇನಂದ್ರು ಇದೇ ಸ್ಪಂದನೆ ಕೊಟ್ಟು ವರಿಷ್ಠಾಧಿಕಾರಿಗಳು ಬಂದ್ ಮಾಡಿದ್ರು. ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೈದರಾಬಾದ್ ಸರ್. ಆ್ಯಕ್ಚುಲಿ ಅವ್ರು ಕರ್ನಾಟಕದ ನಮಗೆ ಬಂದು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಮೊದಲು ಬಿ. ಅದೇ ಇಶ್ಯೂ ಇಟ್ಕೊಂಡು ಅವ್ರಿಗೆ ತೆಗೆದ್ರು, 2 ಸರ್ತಿ ತೆಗೆದ್ರು, ಇಲ್ಲಿಂದ ಬಂದ್ ಮಾಡಿದ್ರು. ಮತ್ತೆ ಈಗ ಏನಾದ್ರು ರೀಸೆಂಟ್ ಒಂದು 15 ದಿನ ಆಗಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಹತ್ರ ಒಂದು ವೇಳೆ ಪರ್ಮಿಷನ್ ಇದ್ರೂ ಅವ್ರು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಇದು ಪೂರಾ ಕಾನೂನು ಬಾಹಿರವಾಗಿ ಅವ್ರು ನಡೆಸ್ತಾ ಇದ್ದಾರೆ ಸರ್. ಮತ್ತು ಮೆಂಬರ್ಶಿಪ್ ತೊಗೊಂಡ್ರೆ ಎಲ್ಲರಿಗೆ ತೊಗೋಬೇಕಲ್ಲ. ಇಲ್ಲ ಸ್ಥಳೀಯರು, ನಾನು ಅದೇ ಹೇಳ್ತದಿಲ್ಲ, ಸ್ಥಳೀಯರೇ ಅದಾರ ಸರ್. ಡೆಫಿನೆಟ್ ಸ್ಥಳೀಯರು ಇದ್ದಾಗೆ ಅವ್ರು ಅಷ್ಟು ಮಾಡ್ತಾ ಇದ್ದಾರೆ. ಇಲ್ಲಾದ್ರೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಲೈಸೆನ್ಸ್ ಅವ್ರಿಗೆ ಇಲ್ಲನೇ ಸರ್, ಅದು ಇಲ್ಲಿ ನಡೆಸ್ಲಕ್ಕೆ. ಅದು ಆ್ಯಕ್ಚುಲಿ ಅವ್ರು ಕುಮಾರ್ ರಾಜ್ ಅಂತ ಹೇಳಿ ಓನರ್ ಸರ್, ಅದ್ರದ್ದು
ಅದ್ರದ್ದು ಮೇನ್ ಓನರ್ ಕುಮಾರ್ ರಾಜ್ ಅಂತೇಳಿ, ಕುಮಾರ್ ರಾಜ್ ಹೈದ್ರಾಬಾದ್ ಸರ್. ಅವ್ರಿಗೆ ಇಲ್ಲಿ ನಡೆಸ್ಲಿಕ್ಕೆ ಇದನ್ನಿಲ್ಲ, ಆದ್ರೂ ನಡೆಸ್ತಾ ಇದ್ದಾರೆ ಅವರು. ಅವ್ರಿಗೆ ಯಾಕೆ ಇನ್ನೂ ವರಿಷ್ಠಾಧಿಕಾರಿಗೆ ಗೊತ್ತಾಗಿಲ್ಲ ಏನಿಲ್ಲ ನಮಗೆ ಮಾಹಿತಿ ಇಲ್ಲ. ತಮ್ಮ ಮುಖಾಂತರ ನಮ್ಮ ಆತ್ಮೀಯ ಗೆಳೆಯರ ಪತ್ರಿಕಾ ಮಾಧ್ಯಮರ ಮುಖಾಂತರ ನಾವು ತಿಳಿಸಿರೋ ನಮಗೆ ನ್ಯಾಯ ಸಿಗುತ್ತೆ, ಒದಗಿಸ್ಕೊಡ್ಬೋದು ತಾವು ಅಂತೇಳಿ ತಮ್ಮೆಲ್ಲ ವಿಶ್ವಾಸದಿಂದ ನಾವು ಏನದಂದ್ರೆ ಪತ್ರಿಕಾಗೋಷ್ಠಿ ಇವತ್ತು ಕರ್ದೀವಿ ಸರ್. ಇಲ್ಲ ಮೆಂಬರ್ಶಿಪ್ ಕೊಡ ಅಂತ ಇಲ್ಲ ಸರ್, ನಾವು ಅದು ನಮಗೆ ಅವಶ್ಯಕತೆನೇ ಇಲ್ಲ. ಇವತ್ತಲ್ಲಿ ಹೋಗೋ ಜನ ಸರ್ ಲಾಸ್ಟ್ 8 ದಿವಸ ನವಬಾದಲ್ಲಿ ಮಾಡಿದಾಗ ಒಬ್ಬ ವ್ಯಕ್ತಿ ಹೊಲ 3 ಎಕರೆ ಗಿರಿಬಿಟ್ಟು ಆಡಿದನು ಸರ್. ಅಲ್ಲಿ ಆಡಿದನು ನಿಜವಾಗ್ಲೂ ಸರ್. ಅಂಥ ಪರಿಸ್ಥಿತಿ ಇದೆ. ಮೊದಲೇ ನಮ್ಮ ಬೀದರ್ ಜಿಲ್ಲೆದಾಗ ನೀರಿಲ್ಲ, ಉಳ್ಳಾಗ ಇದು ಸಿಗ್ತಾ ಇಲ್ಲ. ಇಂಥ 40 ಡಿಗ್ರಿ ಬಿಸಿಲು ಶೇಖೆಯಲ್ಲಿ ನಾವು ಹೇಳಕ್ ಕಷ್ಟ ಆಗ್ತದೆ. ಇಂಥದ್ದಲ್ಲಿ ರೊಕ್ಕವಿದಲ್ಲಿ ಹಾಕಿ ಸುಳ್ಳಿ ಇಂಥವ್ರಿಗೆ ದಯವಿಟ್ಟು ನಿಮ್ಮ ಸಹಕಾರದಿಂದ ಅವ್ರಿಗೆ ಇಲ್ಲಿ ನಡ್ಸ್ಕೊಡ್ಲಕ್ಕೆ ಅಲೌ ಮಾಡಬಾರ್ದು ಅಂತೇಳಿ ನಮಗೆ 100% ಸರ್ 100% ಆಗ್ತದೆ. ಅದ್ರ ಕಡೆ ಕೂಡಲೇ ಅನ್ನೋದೊಂದು ಗಮನ ಹರಿಸಿ ತಮ್ಮ ಮುಖಾಂತರ ಏನದಂದ್ರೆ ಅವರಿಗೆ ಬಂದ್ ಮಾಡೋಂಥದ್ದು ಕೆಲಸ ಆಗ್ಬೇಕಂತೇಳಿ ನಂದು ರಿಕ್ವೆಸ್ಟ್ ಅದ ಸರ್. ಮುಂದೆ ನಮ್ಮ ಅಣ್ಣವ್ರು ಬಸವರಾಜ್ ಅಣ್ಣವ್ರು ಒಂದೆರಡು ಮಾತಾಡ್ಬೇಕಂತೇಳಿ ನಿಟ್ಟೂರ್ ಅಣ್ಣವ್ರು ಇದ್ದೀನಿ. ಅದರಂತೆ ಮುಖಂಡರಾದ ಬಸವರಾಜ್ ನಿಟ್ಟೂರೆ ಅವರು ಮಾತನಾಡಿ, ಸ್ಥಳೀಯರಿಗೆ ಅನುಮತಿ ಇಲ್ಲದೆ ಕ್ಲಬ್ ಪ್ರಾರಂಭಿಸಲು ಕ್ರಮ ಜರುಗಿಸಲಾಗುತ್ತದೆ. ಅಂತಹದರಲ್ಲಿ ಹೊರ ರಾಜ್ಯದವರಾಗಿ ಅನಧಿಕೃತವಾಗಿ ಕ್ಲಬ್ ಪ್ರಾರಂಭಿಸಿದ್ದು ಕುಮಾರರಾಜ್ ಅವರ ವಿರುದ್ಧವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ಆಗ್ರಹವನ್ನು ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಧೂಳಪ್ಪ ಸೂರ್ಯವಂಶಿ, ಅವಿನಾಶ್, ಬಸವರಾಜ ಸ್ವಾಮಿ, ಬಲವಂತ ರೆಡ್ಡಿ ಸೇರಿದಂತೆ ಹಲವು ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ಅವ್ರು ಯಾರು ಕ್ಲಬ್ ನಡೆಸಿದಾರ ಕುಮಾರ್ ಅವರು ನಮ್ಮ ಕನ್ನಡದವರು ಅಲ್ಲ, ಈ ಲೋಕಲ್ದವರು ಅಲ್ಲ. ಲೋಕಲ್ದವ್ರಿಗೆ ಮಾತಾಡೋದು ಲೋಕಲ್ದವ್ರಿಗೆ ಬರಬಾರ್ದು ಅಂತಾರಂತ ಅವರು. ಬೀದರ್ ಜಿಲ್ಲೆದವ್ರಿಗೆ ಸದಸ್ಯತ್ವ ಇಲ್ಲ ಅಂತ ಹೇಳ್ತಾರಂತ ಅವರು. ಬೀದರ್ ಜಿಲ್ಲೆದವ್ರಿಗೆ ಆಡೋದು ಪರ್ಮಿಷನ್ ಇಲ್ಲ ಹೇಳ್ತಾರೆ. ಆದ್ರೆ ನಮ್ಮ ಬೀದರ್ ಜಿಲ್ಲೆ ಹಾಕಿದ್ರೆ ಯಾಕೆ ಅವರು ಸರಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ಆಡೋದಿಲ್ಲ ಅಂಬದು ಬೇರೆ. ಬಟ್ ಮೊಟ್ಟ ಬದಲಾಗಿ ಅದು ನಮ್ಮ ಬೀದರ್ ಜಿಲ್ಲೆದಾಗ ಬಂದಾಗಬೇಕು ಕ್ಲಬ್. ಇಂಥ ಕೆಟ್ಟ ಚಟ ಅಂತ ಕ್ಲಬ್ಗಳು ನಡಿಬಾರ್ದು, ಯಾವುದೇ ಕಾರಣ ನಡಿಬಾರ್ದು. ಇದಕ್ಕೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯರು ಇದಕ್ಕೆ ಪರಿಗಣಿಸಿ ಇದಕ್ಕೆ ಇನ್ಕ್ವೈರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಬೇಸಿಗೆಯ ಬಿಸಿಲಿನ ಬೇಗೆಯಲ್ಲಿ ತಮ್ಮ ದೇಹವನ್ನು ತಂಪಾಗಿಸಲು ನಗರವಾಸಿಗರು ತಂಪು ಪಾನೀಯ, ಕೋಲ್ಡ್ ಡ್ರಿಂಕ್ಸ್, ಕಬ್ಬಿನ ಹಾಲು ಹೀಗೆ ಹಲವು ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಾರೆ. ಅದರಂತೆ ಬೇಸಿಗೆ ಎಂದಾಕ್ಷಣ ನಗರವಾಸಿಗರಿಗೆ ಖಂಡಿತ ನೆನಪಾಗುವುದು ಓಲ್ಡ್ ಸಿಟಿಯ ಉಸ್ಮಾನ್ಗಂಜ್ನ ಹಸನ್ ಪಾಷಾರವರ ಲಸ್ಸಿ ಅಂಗಡಿ. ಈ ಅಂಗಡಿಗೆ ಹೋಗಿ ಲಸ್ಸಿಯನ್ನು ಕುಡಿದು ತೃಪ್ತಿ ಪಡೆದುಕೊಳ್ಳುತ್ತಾರೆ. ಸತತ 40 ವರ್ಷಗಳಿಂದ ಆರೋಗ್ಯಕರ ಲಸ್ಸಿಯನ್ನು ತಯಾರಿಸಿ ಸಾರ್ವಜನಿಕರ ದಾಹವನ್ನು ತೀರಿಸುತ್ತಿದ್ದಾರೆ. ಸತತ 40 ವರ್ಷಗಳಿಂದ ಉಸ್ಮಾನ್ಗಂಜ್ನ ಬಾಂಬೆ ಫೇಮಸ್ ಲಸ್ಸಿ ಮಾಲೀಕರಾದ ಹಸನ್ ಪಾಷಾರವರು ಖವಾದಿಂದ ರುಚಿಕರ ಆರೋಗ್ಯಕರ ತಣ್ಣನೆಯ ಲಸ್ಸಿಯನ್ನು ಮಾರಾಟ ಮಳಿಗೆ ಸ್ಥಾಪಿಸಿದ್ದು, ಬೇಸಿಗೆ ದಿವಸದಲ್ಲಂತೂ ಇವರ ಮಾಡುವ ಲಸ್ಸಿಗೆ ಭಾರೀ ಬೇಡಿಕೆ ಇದೆ. ನಗರವಾಸಿಗರು ಬಯಸಿ ಲಸ್ಸಿಯನ್ನು ಕುಡಿಯಲು ಹಸನ್ ಪಾಷಾರವರ ಲಸ್ಸಿ ಅಂಗಡಿಗೆ ಹೋಗಿ ತಮ್ಮ ದೇಹವನ್ನು ತಂಪಾಗಿಸಿಕೊಳ್ಳುತ್ತಾರೆ. ಈ ಕುರಿತಾಗಿ ಮಯ್ಯು ಪಾಷಾ ಅವರು ಮಾತನಾಡಿ, ಅಂಗಡಿಯನ್ನ ಹಸನ್ ಪಾಷಾ ಲಸ್ಸಿ ಅಂಗಡಿ ಎಂದಲೇ ನಗರವಾಸಿಗರು ಕರೆಯುತ್ತಾರೆ. ಅದರಿಂದಲೇ ಪ್ರಸಿದ್ಧಿ ಹಾಗೂ ಜನಪ್ರಿಯತೆಯನ್ನು ಹೊಂದಿದೆ. ನಮ್ಮಲ್ಲಿ ಲಸ್ಸಿಯನ್ನ ಹಾಲು, ಮಜ್ಜಿಗೆ, ಸಕ್ಕರೆ, ಮಂಜುಗಡ್ಡೆ ಮುಖ್ಯವಾಗಿ ಖವಾದಿಂದ ಮಾಡಲ್ಪಡಲಾಗುತ್ತಿದೆ. ಕೂಲ್ ಡ್ರಿಂಕ್ಸ್, ಸ್ಪ್ರೈಟ್ಗಿಂತಲೂ 10 ಪಟ್ಟು ದೇಹಕ್ಕೆ ಈ ಲಸ್ಸಿಯು ಆರೋಗ್ಯಕರವಾಗಿದೆ. ಬೇಸಿಗೆಯಲ್ಲಂತೂ ಭಾರಿ ಬೇಡಿಕೆ ಇದೆ ಎಂದರು. ಹಸನ್ ಪಾಷಾ ಅವರ ಮಗ ಮಾತನಾಡಿ, ಸತತ 24 ವರ್ಷಗಳಿಂದ ತಂದೆಯವರ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ. ಬರೀ ಜಿಲ್ಲೆಯಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬಂದು ಈ ಲಸ್ಸಿಯನ್ನು ಕುಡಿಯುತ್ತಾರೆ ಎಂದು ತಿಳಿಸಿದರು. इसमें हर चीज़ हेल्दी रहता है सर. हमारे पास खवा ओरिजिनल, दही ओरिजिनल, दूध ओरिजिनल रहता है सर. हमारा हर चीज़ बढ़िया रहता है सर. हमारा कोल्ड ड्रिंक जो आजकल जो कोल्ड ड्रिंक्स निकल रहे हैं ना सर, जैसे स्प्राइट वगैरह, एनी कोल्ड ड्रिंक सर, इससे 10 गुना बेटर रहता है सर हमारा लस्सी. और क्या लगता है लीटर डेली कितना सर? यहाँ हाँ सर, ये समर वाइज सर, ये हमारा जो ये जो शॉप है ना सर लस्सी का, यहाँ पे एक 150-250 लीटर के करीब दूध और दही यूज़ होता है सर. और दिन में 50 से 60 किलो शक्कर यूज़ होता है. 40-45 किलो खवा यूज़ होता था डेली इसमें. तो समर वाइज अच्छा चलता है सर ये हमारा कारोबार. और दूर दूर से आके पीते हैं सर हमारे पास लस्सी यहाँ पर. 60 साल से सर काम करने के लिए सर. हमारे घर के मेंबर एक 8 आते हैं सर. घर के खुद के ओन मेंबर एक 8 हैं और एक 6-7 बाहर के लोग करते हैं सर. 14 मेंबर काम करते हैं सर होटल पे टोटल. मैं भी 24 साल से करता हूँ सर काम. 24 साल से होटल चलाता हूँ मैं. मेरे पास दही, दूध, खवा, शक्कर ऐसा टोटल 250 लीटर का है हमारे पास खवा. पीने को यहाँ से कमठाने से तक आते हैं. कमठाना, जनवाड़ा. हाँ 4 लस्सी जी अभी हाँ सर. 6 महीने तक लगातार लोग आते हैं. अच्छा और कारोबार अच्छा होता हमारा सारे.
बेनिफिट के हाथ से वो आदमी को पेट में ठंडा रहता सर, और इससे थोड़ा ठंडा रहा तो आदमी को भी रिलीफ मिलता। हाँ, दही, दूध, शक्कर, पाइनएप्पल एसेंस, खवा और बर्फ ऐसा सब डाल के मिला के बनाते हैं। ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ದೇವರ ದಾಸಿಮಯ್ಯ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ದೇವರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಘಾಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ವಟಗೆ, ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖಂಡರು ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಆಶ್ರಯದಲ್ಲಿ ಜನವಾಡ ರಸ್ತೆಯಲ್ಲಿರುವ ಸತ್ಯಗುಡಿಯ ಹತ್ತಿರ ಆಯೋಜಿಸಿರುವ 2018-19 ಸಾಲಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮಹಾಂತೇಶ್ ಬಿಳ್ಗೆಯವರು ಉದ್ಘಾಟಿಸಿ ಮಾತನಾಡಿದರು. ಜೀವಿಗಳು ಬದುಕನ್ನು ಸಾಗಿಸಲು ಅವಶ್ಯಕವಾಗಿರುವ ಜೀವಜಲವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾತನಾಡಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿಗಾಗಿ ನಗರದಲ್ಲಿ ಬೈಕ್ ರ್ಯಾಲಿ ವಿಶೇಷ ಕಾರ್ಯಕ್ರಮ. ಸಿಇಒ ಮಹಾಂತೇಶ್ ಬೀಳ್ಗೆಯವರಿಂದ ಚಾಲನೆ. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲೆಯ ಮಾದಿಗ ಸಮುದಾಯದ ಜನಜಾಗೃತಿಗಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕರಪತ್ರ ವಿತರಣೆ ಅಭಿಯಾನಕ್ಕೆ ಚಾಲನೆ. ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ನಗರದ ಬಡಾವಣೆಗೆ ತೆರಳಿ ಬಿಜೆಪಿ ಮುಖಂಡರಿಂದ ಮತಪ್ರಚಾರ. ಅನಧಿಕೃತವಾಗಿ ಹೊರರಾಜ್ಯದ ವ್ಯಕ್ತಿ ಕುಮಾರರಾಜ ಅವರಿಂದ ಬೀದರ್ ಸುತ್ತಲಿನ ಗ್ರಾಮಗಳಲ್ಲಿ ಕ್ಲಬ್ ಸ್ಥಾಪನೆ, ಸೂಕ್ತ ಕ್ರಮ ಜರುಗಿಸುವುದಾಗಿ ಶ್ರೀಮಂತ್ ಸಪಾಟಿ ಅವರಿಂದ ಆಗ್ರಹ. ಬೇಸಿಗೆ ಬೇಗೆ ತಣಿಸಲು ಉಸ್ಮಾನ್ಗಂಜ್ನ ಹಸನ್ ಪಾಷಾ ಅವರ ಬಾಂಬೆ ಫೇಮಸ್ ಲಸ್ಸಿ ಅಂಗಡಿಗೆ ಭಾರೀ ಬೇಡಿಕೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ದೇವರ ದಾಸಿಮಯ್ಯ ಅವರ ಜಯಂತಿ ಆಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.